ಕರ್ನಾಟಕದಲ್ಲಿ ಅತ್ಯುನ್ನತ ರಾಜಗೋಪುರಗಳನ್ನು ಹೊಂದಿರುವ ದೇವಾಲಯಗಳು ಕೆಲವು. ರಾಜಗೋಪುರದಿಂದ ವಿರಚಿಸುವ ಗಣಪತಿಯ ಸನ್ನಿಧಾನ ಬೇರೆಲ್ಲೂ ಇಲ್ಲವೆನ್ನಬಹುದು. ವಿಶ್ವದಾದ್ಯಂತ ಸಾವಿರಾರು ಸ್ವರೂಪಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪೂಜಿಸಲಾಗುತ್ತದೆ. ಹೀಗೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಸಹ ವಿವಿಧ ರೂಪದ ಗಣೇಶ ಮೂರ್ತಿಗಳು ಗಮನ ಸೆಳೆಯುತ್ತವೆ. ಹೊಸನಗರ ತಾಲೂಕಿನ ಕಾರಣಗಿರಿಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕೂಡ ಇದರಲ್ಲಿ ಒಂದಾಗಿದೆ. ದೇಶದಲ್ಲೇ ಇದು ವಿಭಿನ್ನವಾದ ದೇವಾಲಯವಾಗಿದ್ದು, ದೇಶ ವಿದೇಶಗಳಲ್ಲಿರುವ ಸಾವಿರಾರು ರೂಪದ ಗಣಪತಿಗಳನ್ನು ಇಲ್ಲಿ ನೋಡಬಹುದು. ಕಾರಣಗಿರಿ ಸಿದ್ಧಿವಿನಾಯಕ ಸ್ವಾಮಿ ದೇವಾಲಯದ ಆವರಣದಲ್ಲಿ 2017ರಲ್ಲಿ ಗಣಪತಿ ಮ್ಯೂಸಿಯಂ ಸ್ಥಾಪಿಸಲಾಗಿದೆ. ಇಲ್ಲಿ 3000ಕ್ಕೂ ಹೆಚ್ಚು ಗಣಪತಿಯ ಮೂರ್ತಿಗಳು, ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ. ಸುಮಾರು 80ರಿಂದ 87ನೇ ಇಸ್ವಿ ತನಕ ನಾನು ಇಲ್ಲಿ ಓದಿದೆ. ಆವಾಗ ನನಗೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾಯಿದ್ರು ಸಣ್ಣವಳಿದ್ದಾಗ. PUC SLC PUCಯಲ್ಲೆಲ್ಲ ನಾವೆಲ್ಲ ಫ್ರೆಂಡ್ಸು ಪ್ರತಿ ಸಾಟರ್ಡೇ ಇಲ್ಲಿಗೆ ಬರ್ತಾಯಿದ್ವಿ. ದೇವಸ್ಥಾನಕ್ಕೆ ಬರೋದು, ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋದು. ಇಲ್ಲಿ ಬಂದರೆ ಏನೋ ಖುಷಿ, ಏನೋ ನಮಗೊಂದು ನಂಬಿಕೆ, ಗಣೇಶನ ಆಶೀರ್ವಾದ ಸಿಗುತ್ತೆ ಇಲ್ಲಿ ಬಂದರೆ ಅನ್ನೋದೊಂದು ಬಹಳ ಒಂದು ನಮಗೆ ನಂಬಿಕೆ. ದೇವಸ್ಥಾನದ ಮೂರ್ತಿ ಬಹಳ ಚಿಕ್ಕದು ಮತ್ತು ಕೀರ್ತಿ ಮಾತ್ರ ತುಂಬ ಅಪಾರವಾಗಿದೆ. ಎಷ್ಟು ಹೇಳ್ಕೊಂಡ್ರೂ ಕಡಿಮೆನೇ. ನನ್ನ ಸ್ವಂತ ಅನುಭವಕ್ಕೇ ಬಂದಿದೆ ಇಲ್ಲಿ. ಯಾಕೆಂದರೆ ನಾನು ಪ್ರತಿ ವರ್ಷ ಬರ್ತೀನಿ. ಪ್ರತಿ ವರ್ಷ ಬಂದಾಗ್ಲೂ ಒಂದೊಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ. ನಾನು ಮದುವೆ ಆದಮೇಲೆ ಮಧ್ಯೆ ಸ್ವಲ್ಪ ದಿನ ಬಿಟ್ಟೆ, ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದೆ. ಮತ್ತು ಈಗ ಸುಮಾರು ಒಂದು 15-20 ವರ್ಷದಿಂದ ಮತ್ತೆ ಬರ್ತಾಯಿದ್ದೀನಿ. ತುಂಬಾ ಡೆವಲಪ್ಮೆಂಟ್ ಆಗಿದೆ ನನಗೆ. ಪ್ರತಿಯೊಂದು ಸಾರಿ ದೇವ್ರ ದರ್ಶನಕ್ಕೆ ಬಂದು ಹೋಗಿದ ಒಂದು ವರ್ಷದೊಳಗೆ ಒಂದೊಂದು ಅಭಿವೃದ್ಧಿಯನ್ನು ನಾನು ಕಾಣ್ತಾ ಇದ್ದೀನಿ. ನನ್ನ ಮಕ್ಕಳ ವಿಷಯದಲ್ಲಾಗಲಿ, ನಾನು ಈಗ 2016ರಲ್ಲಿ ನಾನು ಮತ್ತೆ ಇಲ್ಲಿಗೆ ಬಂದು ದರ್ಶನ ಮಾಡಿ ನಾನು ಓದಬೇಕು ಅಂತಂದು ಆಶೀರ್ವಾದ ಕೇಳ್ಕೊಂಡು ಹೋಗಿದ್ದೆ. ಈಗ ವಕೀಲೆ ಆಗಿದ್ದೀನಿ, ಓದಿ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ಇಲ್ಲಿಗೆ ಬಂದು ಹೋದ್ಮೇಲೆ ನನಗೆ ಸಾಕಷ್ಟು ಅಂದರೆ ಸಾಕಷ್ಟು ಸುಮಾರು ಬಿಲ್ಡಿಂಗ್ ಕಟ್ಟಿದೆ, ಕಾಂಪ್ಲೆಕ್ಸ್ಗಳು ಕಟ್ಟಿದೆ, ಎಜುಕೇಷನಲ್ಲಿ ಇಂಪ್ರೂವ್ ಆದೆ, ಒಳ್ಳೆ ಹೆಸರು, ಹಣ, ಕೀರ್ತಿ ಪ್ರತಿಯೊಂದು ನನಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಸಿಕ್ಕಿದೆ. ನನ್ನ ಫ್ರೆಂಡ್ಸನ್ನು ಸುಮಾರು ಜನಕ್ಕೆ ಇಲ್ಲಿ ಕರ್ಕೊಂಬಂದು ನಾನು ಪರಿಚಯ ಮಾಡಿಸಿದ್ದೀನಿ. ಪ್ರತಿ ಸಾರಿ ಬಂದಾಗಲೂ ಒಂದೊಂದು ಡೆವಲಪ್ಮೆಂಟ್ ಆದಾಗ ಅನ್ನದಾಸೋಹ ನಾನು ಮಾಡ್ತೀನಿ. ಇವತ್ತು ಕೂಡ ನನ್ನದೇ ಆದ ಅನ್ನದಾಸೋಹಕ್ಕೆ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಅದು ಒಂದು ಖುಷಿ ನನಗಿಲ್ಲಿ. ಪ್ರತಿ ಸಾರಿ ನಾನು ಬರುವಾಗಲೂ ತುಪ್ಪದ ದೀಪ, ಗರಿಕೆ, ಪಂಚಕಜ್ಜಾಯ ನಾನು ಸ್ವಂತ ಮಡಿಯಿಂದ ಮಾಡಿಕೊಂಡು ತೊಗೊಂಬರ್ತೀನಿ. ಮತ್ತು ಇಲ್ಲಿ ಭಟ್ರು ಕೂಡ ಭಾಳ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅವರು ಜಲಾಭಿಷೇಕ ಮಾಡೋದನ್ನು ಕಣ್ತುಂಬ ನೋಡೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಎಷ್ಟು ಕೊಡಗಳು ಬಾವಿಯಿಂದ ನೀರು ಸೇದಿ ಇಲ್ಲಿ ಹಾಕ್ತಾರೆ. ಗಣೇಶ ಪುಟ್ಟದಿರ್ಬೋದು, ಮತ್ತು ಪವರ್ಫುಲ್ ಗಣೇಶ ಅಂತ ಹೇಳ್ಬೋದು. ಕಾರಣಗಿರಿ ಸಿದ್ಧಿವಿನಾಯಕನಿಗೆ ನನಗೆ ದರ್ಶನ ಕೊಟ್ಬಿಟ್ರೆ ಮನಸ್ಫೂರ್ತಿ ನೆಮ್ಮದಿ ಇರುತ್ತೆ. ಮುಂದಿನ ಮತ್ತೆ ಒಂದು ವರ್ಷಕ್ಕೆ ನಾನು ಏನೇ ಒಂದು ಪ್ರತಿಯೊಂದು ಅಭಿವೃದ್ಧಿ ಆದಾಗಲೂ ಕೂಡ ಇಲ್ಲಿಗೆ ಬರ್ತೀನಿ. ಹಾಗೆ ಇಲ್ಲಿ ಬಂದಾಗೆಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಷ್ಟೇ ಅಲ್ಲದೆ ದೇಶ ವಿದೇಶದಿಂದ ಇಲ್ಲಿಗೆ ಪ್ರವಾಸಿಗರು ಆಗಮಿಸಿ ನಾನಾ ರೂಪದ ಮೂರ್ತಿಗಳನ್ನು ಕಂಡು ಸಂತೋಷ ಪಡುತ್ತಾರೆ.
ರಾಮಾಯಣದಲ್ಲಿ ಅಗಸ್ತ್ಯ ಮಹರ್ಷಿಗಳು ಈ ಸ್ಥಳದಲ್ಲಿ ಬಹುಕಾಲ ನೆಲೆ ನಿಂತು ಈಗಿನ ದೇವಾಲಯದ ಎದುರಿಗೆ ಪುಷ್ಕರಣಿಯಲ್ಲಿ ವರ ಸಿದ್ಧಿವಿನಾಯಕ ಸ್ವಾಮಿಯ ವಿಗ್ರಹವನ್ನಿಟ್ಟು ಆರಾಧಿಸುತ್ತಿದ್ದರು ಎಂಬ ಪ್ರತೀತಿ ಇದೆ. ರಾಮಾಯಣದಲ್ಲಿ ಶ್ರೀರಾಮನು ಸೀತೆಯನ್ನ ಕರೆತರಲು ಲಂಕೆಗೆ ಹೋಗುವ ಮಾರ್ಗದಲ್ಲಿ ಇಲ್ಲಿಗೆ ಬಂದು ಮಹರ್ಷಿಗಳ ದರ್ಶನ ಪಡೆದು ಇಲ್ಲಿನ ವಿನಾಯಕನನ್ನ ಪೂಜಿಸಿದರಂತೆ. ಸೀತೆಯೊಂದಿಗೆ ಹಿಂದಿರುಗಿ ಬರುವಾಗ ಮತ್ತೊಮ್ಮೆ ಬಂದು ಪೂಜಿಸಿ ಹೋಗುವಂತೆ ಅಗಸ್ತ್ಯರು ಶ್ರೀರಾಮನಿಗೆ ಸೂಚಿಸಿದರಂತೆ. ಆ ಕಾರಣದಿಂದ ಈ ದೇವಸ್ಥಾನವು ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಸತತ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಈ ದೇಗುಲವು ಪ್ರತಿದಿನ ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತದೆ. ಬಹಳ ಅನಾದಿ ಕಾಲದ ಒಂದು ದೇವಸ್ಥಾನ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಪೂಜೆ ಮಾಡ್ತಾ ಇದ್ರಂತೆ. ರಾಮಾಯಣ ಕಾಲದಲ್ಲಿ ರಾಮ ಸೀತೆ ಹುಡುಕ್ತಾ ಇಲ್ಲಿಗೂ ಬಂದಿದ್ದ. ಆಗ ಇಲ್ಲಿ ಅಗಸ್ತ್ಯರು ಪೂಜೆ ಮುಗಿಸಿ ಹೊರಡುವಾಗ ರಾಮನಿಗೆ ಹೇಳಿದರು, ಸೀತೆ ಸಿಕ್ಕಿದ ಮೇಲೆ ವಾಪಸ್ ಬರುವಾಗ ಮತ್ತೆ ಇಲ್ಲಿ ಬಂದು ಹೋಗು ಅಂತ. ಆದರೆ ರಾಮನಿಗೆ ಸೀತೆ ಸಿಕ್ಕಿದ ಮೇಲೆ ವಾಪಸ್ ಬರುವಾಗ ಮರ್ತು ಹೋಗಿಬಿಟ್ಟಿತ್ತು. ಆಗ ರಾಮ ಪುಷ್ಪಕ ವಿಮಾನದಲ್ಲಿ ಮುಂದೆ ಹೋಗ್ತಾ ಇದ್ದ. ಆಗ ಒಂದು ಬೆಟ್ಟ ವಿಮಾನನ ಅಡ್ಡ ತಡೀತಂತೆ. ಆಗ ರಾಮ ಕಿಂ ಕಾರಣಂ ಗಿರಿಹಿ ಅಂತ ಹೇಳಿದಂತೆ, ಯಾಕೆ ಬೆಟ್ಟ ಅಡ್ಡ ಆಯ್ತಲ್ಲ ಅಂತ. ಆಗ ಲಕ್ಷ್ಮಣ ನೆನಪು ಮಾಡ್ದ. ಆಮೇಲೆ ಇಲ್ಲಿ ಬಂದು ಪೂಜೆ ಮುಗಿಸಿ ಇಲ್ಲಿಂದ ರಾಮಚಂದ್ರಾಪುರ ಮಠ ಇದೆಯಲ್ಲ ಆ ಪ್ರದೇಶಕ್ಕೆ ಹೋದರು ಅಂತ ಪ್ರತೀತಿ. ಹಾಗಾಗಿ ರಾಮನ ಬಾಯಿಂದ ಬಂದ ವಾಕ್ಯವೇ ಕಾರಣಗಿರಿ ಅಂತ ಇದಕ್ಕೆ ಪ್ರಸಿದ್ಧಿ ಆಯಿತು. ಮತ್ತು ಈಗಲೂ ಕೂಡ ಅಲ್ಲಿ ರಾಮಚಂದ್ರಾಪುರ ಮಠದಲ್ಲಿ ರಥೋತ್ಸವ ಆಗೋಕ್ಕಿಂತ ಮುಂಚೆ ರಾಮದೇವರ ಉತ್ಸವ ಇಲ್ಲಿಗೆ ಬಂದೇ ಅಲ್ಲಿಗೆ ಹೋಗುತ್ತೆ. ಹೀಗೆ ಇದು ಅನಾದಿ ಒಂದು ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ಕೂಡ ರಥೋತ್ಸವ ನಡೆಯುತ್ತೆ 5 ದಿನಗಳ ಕಾಲ. ಅದರಲ್ಲಿ 2 ದಿನ, ಒಂದಿನ ಮಹಾರಥೋತ್ಸವ, ಒಂದಿನ ರಜತ ರಥೋತ್ಸವ ನಡೆಯುತ್ತೆ. ಸಹಸ್ರಾರು ನಾಳಿಕೆಯರ ಗಣಯಾಗ ನಡೆಯುತ್ತೆ. ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಒಂದು ದೇವಸ್ಥಾನದಲ್ಲಿ ನಿರಂತರವಾಗಿ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಭಜನೆ ನಡೆಯುತ್ತೆ, ದೀಪೋತ್ಸವಗಳು ನಡೆಯುತ್ತೆ. ಹೀಗೆ ಒಂದು ಇಡೀ ಜಿಲ್ಲೆಯ ಎಲ್ಲ ಭಕ್ತಾದಿಗಳ ಒಂದು ಕೇಂದ್ರ ಇದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ಜನಗಳು ಇಲ್ಲಿ ಒಂದು ಕಾರ್ಣಿಕ ಒಂದು ಪ್ರದೇಶ ಅಂಥೇಳಿ ಎಲ್ಲ ಇಲ್ಲಿಗೆ ಬರ್ತಾರೆ. ಜನ ಬೇಡ್ಕೊಂಡಿದ್ದೆಲ್ಲ ಸಾಮಾನ್ಯವಾಗಿ ಅವರು ಈಡೇರುತ್ತೆ. ಹಾಗಾಗಿ ಹೆಚ್ಚು ಜನ ಭಕ್ತಾದಿಗಳು ಇದರಲ್ಲಿ ಭಾಗವಹಿಸ್ತಾರೆ. ದೇವಾಲಯದಲ್ಲಿ ಪ್ರತಿದಿನವೂ ಶುಭ ಕಾರ್ಯಗಳು ನಡೆಯುತ್ತಿದ್ದು ದೇವಾಲಯದ ಸುತ್ತಲೂ ಸುಮಾರು 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಚಂದ್ರಶಾಲೆ ನಿರ್ಮಾಣ ನಡೆಯುತ್ತಿದೆ. ಇಲ್ಲಿನ ಸಿದ್ಧಿವಿನಾಯಕ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಸುತ್ತಾನೆಂಬ ಬಲವಾದ ನಂಬಿಕೆ ಇದೆ.